ಕೊಡಗು ಜಿಲ್ಲಾ ಮಹಿಳಾ ಬ್ಯಾಂಕ್ 2024-25ನೇ ಸಾಲಿನಲ್ಲಿ 9.45 ಲಕ್ಷ ನಿವ್ವಳ ಲಾಭ ಗಳಿಸಿದ್ದು, ಸೆಪ್ಟೆಂಬರ್ 18ರಂದು ವಾರ್ಷಿಕ ಮಹಾಸಭೆ ನಡೆಯಲಿದೆ ಎಂದು ಬ್ಯಾಂಕಿನ ಅಧ್ಯಕ್ಷೆ ಅರವಿಂದ ಅಣ್ಣಪ್ಪ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಕೊಡವ ಸಮಾಜದಲ್ಲಿ ಮಹಾಸಭೆ ನಡೆಯಲಿದ್ದು, ಸಂಘದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಜಿಲ್ಲೆಯ ಏಕೈಕ ಮಹಿಳಾ ಬ್ಯಾಂಕ್ ಇದಾಗಿದ್ದು, 1997ರಲ್ಲಿ ಸ್ಥಾಪನೆ ಮಾಡಲಾಯಿತು. ಜಿಲ್ಲೆಯ ಹಿರಿಯ ಮಹಿಳೆ ಗಂಗಮ್ಮ ಬೋಪಯ್ಯ ಮತ್ತು ಪ್ರೇಮ ಸೋಮಯ್ಯ ಅವರು ಮಹಿಳೆಯರಿಗಾಗಿ ಬ್ಯಾಂಕ್ ಅಗತ್ಯವಿದೆ ಎಂದು ಭಾವಿಸಿ ಅಂದು ಸ್ಥಾಪನೆ ಮಾಡಿದರು ಎಂದು ತಿಳಿಸಿದರು. ವರ್ಷದಿಂದ ಬಹಳ ಜಾಗರೂಕತೆಯಿಂದ ಏನು ಹೇಳ್ತಾರೆ, ಒನ್ ಸ್ಟೆಪ್ ಎಟ್ ಎ ಟೈಮ್ ಅಂತ ಮಾಡ್ತಿರ್ತಾರಲ್ಲ, ಆ ಥರದಲ್ಲಿ ನಾವು ಬಹಳ ಜಾಗರೂಕರಾಗಿ ಸಾರ್ವಜನಿಕರ ಹಣವನ್ನು ಜೋಪಾನ ಮಾಡಿ ಸದಸ್ಯರ ಹಣವನ್ನು ಉಪಯೋಗಿಸಿಕೊಂಡು ನಾವು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ನೇರು ಠೇವಣಿಗಳನ್ನು ತಗೊಳ್ತೇವೆ, ಪಿಗ್ಮಿ, ರೆಕರಿಂಗ್, SP ಇದೆ, ಇತ್ಯಾದಿ ಎಲ್ಲ ಯಾವುದೇ ಬ್ಯಾಂಕಿನಲ್ಲಿರುವ ಎಲ್ಲ ಸೌಲಭ್ಯಗಳನ್ನು ನಮ್ಮ ಗ್ರಾಹಕರಿಗೆ ನಾವು ಒದಗಿಸ್ತೇವೆ. ಇಲ್ಲಿ ನಾನು ಮುಖ್ಯವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಕೊಡಗು ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿಯೂ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಿದೆ, ನ್ಯಾಷನಲೈಸ್ ಬ್ಯಾಂಕ್ಸ್ ಇದೆ. ಅದಲ್ಲದೆ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ 22 ಶಾಖೆಗಳು ಬಹಳ ಮುತುವರ್ಜಿಯಿಂದ ಡೆಪಾಸಿಟ್ ಕಲೆಕ್ಷನ್ ಆಗಲಿ, ಲೋನ್ ಆಗಲಿ ಮಾಡ್ತಾ ಇದ್ದಾರೆ. ಅವೆಲ್ಲ ಕಾಂಪಿಟೇಷನ್ ಮಧ್ಯದಲ್ಲೂ ಕೂಡ ನಾವು ಈ ವರ್ಷದಲ್ಲಿ 10 ಕೋಟಿ ರೂಪಾಯಿಯ ಫಿಕ್ಸ್ಡ್ ಡೆಪಾಸಿಟನ್ನು ಅಟ್ರಾಕ್ಟ್ ಮಾಡಿದ್ದೇವೆ ಪಬ್ಲಿಕ್ಕಿಂದ, ನಮ್ಮ ಸದಸ್ಯರಿಂದ. ನಮ್ಮ ಸದಸ್ಯರು ಇದ್ದಾರೆ, ಆದರೆ ಆಕ್ಟಿವ್ ಸದಸ್ಯರು ಒಂದು 600 ಮಂದಿ ಮಾತ್ರ ಇರ್ಬೋದಷ್ಟೇ. ನಮ್ಮಲ್ಲಿ ಪಾಲು ಬಂಡವಾಳ 25ಕ್ಕೆ 44,06,000 ಪಾಲು ಬಂಡವಾಳ ಇದೆ. ನಮ್ಮಲ್ಲಿ ನಿಧಿಗಳು ಫಂಡ್ಸ್ 32,31,000 ಇದೆ. ಠೇವಣಿ 10 ಕೋಟಿ ಇದೆ. ಮತ್ತು ದುಡಿಯುವ ಬಂಡವಾಳ ನಮ್ಮದು 10 ಕೋಟಿ 93 ಲಕ್ಷ ಇದೆ. ವ್ಯವಹಾರದಲ್ಲಿ 38 ಕೋಟಿ 11 ಲಕ್ಷ. ವಿವರಗಳನ್ನೆಲ್ಲ ತಮ್ಮ ಮುಂದೆ ನಾವು. ಗೋಷ್ಠಿಯಲ್ಲಿ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ BP ಶೈಲಿ, ನಿರ್ದೇಶಕರಾದ C ಲೀಲಾ ಮೇದಪ್ಪ, MA ಶ್ಯಾಮಲ, ದಿನೇಶ್, ಆಶಾ ಚಿಂಡಪ್ಪ, P ಪ್ರೇಮ ಕರಂಬಯ್ಯ ಪಾಲ್ಗೊಂಡಿದ್ದರು.